ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರದ್ದು ಟಿಫನ್ ಆಯಿತಾ? ನಾನು ಇವತ್ತು ಟಿಫನ್ನಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ಐಟಮ್ಸು ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಗ್ಗರಣೆಗೆ, ಟೊಮೆಟೊ, ಆಯಿಲು, ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ನೆಲಗಡಲೆ ಬೀಜ, ಕ್ಯಾರೆಟ್. ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು MTR ಶಾವಿಗೆ ತಗೊಂಡು ಬಂದಿದ್ದೀನಿ. ನಾನು ಹೆಚ್ಚಾಗಿ ಗಣೇಶ ಯೂಸ್ ಮಾಡೋದು. ಇವತ್ತು ಗಣೇಶ ಸಿಕ್ಕಲಿಲ್ಲ ಅಂಗಡಿಯಲ್ಲಿ, ಹಾಗೆ MTR ತಂದಿದ್ದೀನಿ. ನೋಡುವ ಇದರಲ್ಲಿ ಹೇಗೆ ಆಗುತ್ತೆ ಅಂತ. ಶಾವಿಗೆ ಹುರ್ಕೊಳ್ತಾ ಇದ್ದೀನಿ. ಶಾವಿಗೆಯನ್ನು ಚೆನ್ನಾಗಿ ಹುರ್ಕೋಬೇಕು. ಆಗಿದೆ ಶಾವಿಗೆ ಹುರಿದು ಆಯಿತು. ಇವಾಗ ಒಗ್ಗರಣೆ ಮಾಡಿಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ ಸಾಸಿವೆ, ಮೆಣಸಿನಕಾಯಿ, ನೆಲಗಡಲೆ ಬೀಜ, ಕಡಲೆಬೇಳೆ ಹಾಕಬೇಕು. ನಮ್ಮ ಮನೆಯಲ್ಲಿ ಇರಲಿಲ್ಲ, ಹಾಗೆ ಹಾಕಿಲ್ಲ. ಇವಾಗ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಒಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಬ್ರೌನ್ ಕಲರ್ ಬಂದ ಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ತುರಿದುಕೊಂಡಿರುವ ಕ್ಯಾರೆಟ್ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ಉಪ್ಪು. ಇವಾಗ ನೀರು ಹಾಕಿ 10 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. 10 ನಿಮಿಷ ಚೆನ್ನಾಗಿ ಬೇಯಬೇಕು. ಇದು ಕುದಿ ಬರುವಾಗ ಹುರಿದ ಶಾವಿಗೆ ಹಾಕಿದರೆ ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಶಾವಿಗೆ ಆ್ಯಡ್ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಕಲರ್ ಕಾಂಬಿನೇಷನ್, ತೆಂಗಿನಕಾಯಿ. ಇವಾಗ 5 ನಿಮಿಷ ಮುಚ್ಚಳ ಮುಚ್ಚಿ ಮತ್ತೆ ತೆಗಿಯೋಣ. ಆವಾಗ ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ತಿನ್ನಲಿಕ್ಕೆ. ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಒಮ್ಮೆ ಇದನ್ನು ಮಗುಚಿ ಹಾಕಬೇಕು, ಯಾಕೆಂದರೆ ಮೇಲೆ ಕೆಳಗೆ ಮಾಡೋದ್ರಿಂದ ಒಂದೊಂದು ಬೆಂದಿರೋದಿಲ್ಲ. ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಕಾಫಿ ಜೊತೆ ಸವಿಯಲು ಸಿದ್ಧ. ನನ್ನ ಪೇಜ್ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಕೊಡಿ, ಲೈಕ್ಸ್ ಕೊಡಿ ವಿಡಿಯೋಗೆ ಪ್ಲೀಸ್ ಫ್ರೆಂಡ್ಸ್.